ಅಂತ ಹೇಳಿದ್ರೆ ಇಡೀ ಬೆಟ್ಟಕ್ಕೆ ಲೈಟ್ ಹಾಕಿಸ್ತಾರಪ್ಪ. ಒಂಥರ ನಮ್ ಕುಂಭಮೇಳದ ಲೈಟ್ ಕಾಣ್ತಾ ಇತ್ತು ಗೊತ್ತಾ, ಹಂಗ್ ಕಾಣುತ್ತೆ ಹನುಮ ಜಯಂತಿ ದಿವಸ ಬಂದ್ರೆ. ನಾವು ಪ್ರದಕ್ಷಿಣೆ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ತಿರುವಣ್ಣಾಮಲೆಗೆ ಹೋಗ್ತೀವಿ. ಸಿದ್ಧರುಗಳ ಒಂದು ಸಂಚಾರ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದೇ ಬಲ ಇಲ್ಲಿ ಸಿಗುತ್ತೆ ನಮ್ಗೆ. ಏನಂತ ಯಾರು ಇತಿಹಾಸಗಳು ಪುನಃ ಬರಲ್ಲ ಅಂತ ಇವತ್ತು ನೋಡಿ, ಇವತ್ತು ನಿಜಗಲ್ಲುಪ್ಪ ಮತ್ತೆ ಪುನಃ ಒಂದು ಸ್ಥಾನ ಪಡ್ಕೋತಾ ಇದೆ. ಹೇಗೆ ಅಂತ ಹೇಳಿದ್ರೆ ಅಂತ ನಮ್ಮ ಯುವ ಶಕ್ತಿ ಇವತ್ತು ಒಬ್ಬ ನಾಯಕನ ಇದರಲ್ಲಿ ಒಂದು ಸಾರಥ್ಯದಲ್ಲಿ ಒಂದು ಹನುಮ ಜಯಂತಿ ಪಾದಯಾತ್ರೆ ಆಗುತ್ತೆ, ಮತ್ತೆ ರಾಮನವಮಿ ಜಯಂತಿ ಇನ್ನೊಂದು ಅಂತ ಬಂದಾಗ ಕಾರ್ಯಕ್ರಮಗಳನ್ನ ಬಹಳ ಉತ್ಸುಕತೆಯಿಂದ ಅದೊಳಗೆ ಇಡೀ ನಮ್ಮ ಈ ಎಲ್ಲರೂ ನೀವು ಹಿಸ್ಟ್ರಿ ತಗೊಂಡ್ರಪ್ಪ. ನಮ್ಮ ಇವರು ಸನ್ಮಾನ್ಯ ಗಿರೀಶ್ ಚೌಧರಿ ಸರ್ ಏನಿದ್ದಾರೆ, ಅವರು ಒಂದು ಇದು ಮಾಡಿಸ್ತಾರೆ. ಹೇಗೆ ಅಂತ ಹೇಳಿದ್ರೆ ಇಡೀ ಬೆಟ್ಟಕ್ಕೆ ಲೈಟ್ ಹಾಕಿಸ್ತಾರಪ್ಪ. ಒಂಥರ ನಮ್ ಕುಂಭಮೇಳದ ಲೈಟ್ ಕಾಣ್ತಾ ಇತ್ತು ಗೊತ್ತಾ, ಹಂಗ್ ಕಾಣುತ್ತೆ ಹನುಮ ಜಯಂತಿ ದಿವಸ ಬಂದ್ರೆ. ಯಾವ್ದೋ ಒಂದ್ ನದಿ ಮೇಲೆಲ್ಲ ಫುಲ್ ಹೊಸದಾಗಿ ನಕ್ಷತ್ರಗಳೆಲ್ಲ ಹಿಡಿದಿದ್ದಾವೇನೋ ನಿಜಗಲ್ ಬೆಟ್ಟದಲ್ಲಿ ಏನೋ ಒಂದು ಇದ್ ನಡೆಯುತ್ತೆ, ನೋಡ್ಲಿಕ್ಕೆ ಖುಷಿಯಪ್ಪ. ನಮ್ಮ ಯುವ ಶಕ್ತಿ ಇನ್ನೂ ಸಹ ಜಾಗೃತರಾಗ್ಬೇಕಪ್ಪ. ಎಷ್ಟು ದೇವಸ್ಥಾನಗಳು ಹೆಂಗಾಗಿದಾವೆ, ಕೋಟೆ ಹೆಂಗಾಗಿದೆ, ಬುರ್ಜ್ಗಳು ಹೆಂಗಾಗಿದಾವೆ, ಇದೆಲ್ಲ ಸ್ವಲ್ಪ ಗಮನಿಸ್ಕೊಂಡು ಬರೀ ರಾಮನವಮಿ ಬಂದಾಗ ಬರೀ ಹನುಮ ಜಯಂತಿ ಬಂದಾಗ ಅಂತ ಮಾಡೋರು ಬದಲು ತಿಂಗಳಿಗೊಂದ್ಸರಿ ಮಾಡ್ಲಿ ಅಲ್ವೇನಪ್ಪ. ದೀಪಾವಳಿ ಅಂತ ಹೇಳ್ಬಿಟ್ಟು ನಾವು ಪ್ರದಕ್ಷಿಣೆ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ತಿರುವಣ್ಣಾಮಲೆಗೆ ಹೋಗ್ತೀವಿ. ಮೈಸೂರಲ್ಲಿ ಇದು ಮಾಡ್ತೀವಿ, ನಮ್ಮ ಶಿವಗಂಗೆಯಲ್ಲಿ ಗಿರಿ ಪ್ರದಕ್ಷಿಣೆ ಮಾಡ್ತೀವಿ. ಸಿದ್ಧಪಟ್ಟಿಗೆ ಯಾಕೆ ಮಾಡಬಾರ್ದು ಅಲ್ಲ? ಈ ತರ ಮಾಡಿದಾಗ ಅಂದ್ರೆ ಒಂದು ಇದಾಗುತ್ತೆ, ಒಂದು ಲೆಕ್ಕಾಚಾರ ಆಗುತ್ತೆ. ಸಿದ್ಧರುಗಳ ಒಂದು ಸಂಚಾರ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದೇ ಬಲ ಇಲ್ಲಿ ಸಿಗುತ್ತೆ ನಮ್ಗೆ. ಏನಂತ ಮೇನ್ ನಮ್ಗೆ ರಸಸಿದ್ದೇಶ್ವರ ಇಲ್ಲಿ ಆಕ್ಟಿವ್ ಆಗಬೇಕು. ಅಪ್ಪನ ಜೊತೆ ನಿಮ್ಗೆ ಒಂದ್ಸರಿ ಆಶೀರ್ವಾದ ಇದಾಗ್ಬಿಡ್ತು ಅಂತ ಹೇಳಿದ್ರೆ, ಅಭಿಷೇಕ ಆಯ್ತು ಅಂತ ಹೇಳಿದ್ರೆ ಮುಂದಕ್ಕೆ ಒಂದು ಆಸ್ಥಾನದಲ್ಲಿ ಇರ್ತಕ್ಕಂಥ ಕ್ಷೇತ್ರಗಳು ಅಭಿವೃದ್ಧಿ ಆಗ್ತಾ ಇದೆ. ಅದೊಂದಿಗೆ ನಿಮ್ಮನ್ನ ನೆನ್ಸ್ಕೋತೀವಿ ಎಲ್ಲರೂ. ಅದರಲ್ಲೂ ನಮ್ಮ ಸಿದ್ಧರ ಸೇವೆ ಮಾಡ್ತೀರಲ್ಲ, ಅದರಲ್ಲೂ ನಮ್ಗೆ ಬಹಳ ಖುಷಿ. ಇವತ್ತು ಸಿದ್ದೇಶ್ವರಗೂ ಸಹ ಹಂಗೆ ಹೋಗಿದ್ವಿ, ಅಲ್ಲಿ ಪಕ್ಕದಲ್ಲಿ. ಅದನ್ನ ಒಂದು ಹೆಜ್ಜೆ ಅನ್ಸೋದು ನಿಮ್ಮ ಮನಸ್ಸಿಗೆ ಹಾಕೊಂಡು ನೀವೇನೋ ನಮ್ಮ ಅಂದ್ರೆ ಬೇಕಾದ್ರೆ ಲಿಂಗು ಬೇಕಾದ್ರೆ ನಾವೇ ತರಿಸ್ತೀವಿ ಕಾಶಿಯಿಂದ ಒಂದು ಹೆಜ್ಜೆ. ಯಾಕಂದ್ರೆ ಮೇನು ಮೂಲ ರಸಸಿದ್ದೇಶ್ವರ ಇರೋದು ಇದ್ ಕಡೆ ಗವಿಲಿ, ವೀರಪಡಿ ತೋರಿಸಿದ್ವಿ ನೀವು, ವೀರಭದ್ರ ಎಲ್ಲ ಇದೆಯಲ್ಲ ಗವಿ ಹತ್ರ, ಅಲ್ಲಿ ಮೂಲ ಇರುವಂತದ್ದು. ಯಾಕಂದ್ರೆ ಇದು ಹರಿಹರ ಗುರುಕ್ಷೇತ್ರ ಅಲ್ವಾ, ಎಲ್ಲೂ ಅಲ್ಲಿ ಹೋಗೋ ಅವಶ್ಯಕತೆನೇ ಇಲ್ಲ. ನಾವು ಪಾಣಿ ಇದೆ, ಹನ್ನೂರಿಲ್ಲ. ಅಕಸ್ಮಾತ್ ಯಾರೋ ಒಬ್ರು ನೀವು ನಾವ್ ಯಾರನ್ನ ಒಂದ್ ಮಾತಂದ್ರು ನಮ್ ವಿಗ್ರಹ ಕೊಡ್ಸಕ್ಕೆ ಜನ ರೆಡಿ ಇರ್ತಾರೆ. ಕಾಶಿಯಿಂದ ಬೇಕಾದ್ರೆ ಒಳ್ಳೆ ಬಾಂಡ್ಲಿಂಗ ತಂದು, ಯಾಕಂದ್ರೆ ಇಲ್ಲಿ ನಮ್ದು ಅಗ್ನಿ ರಸ ಸಿದ್ದೇಶ್ವರ ಇರೋದು. ಸರಿ ಪ್ಲಸ್ ಬೇತಾಳ ಗಣ ಕಾವಲು ಕಾಯ್ತಾ ಇರ್ತಕ್ಕಂಥ ಕ್ಷೇತ್ರ ಇದು. ಅದಕ್ಕೆ ನಮ್ಮ ಉದ್ದಾನ ಬುದ್ಧಿಯವರಿಗೆ ಇಲ್ಲಿ ಬೇತಾಳ ಸಿದ್ಧಿಯಾಗಿ ಆ ಬೇತಾಳ ಕೆಲಸ ಕೊಟ್ಟಾಗ ಅದಕ್ಕೆ ಹೇಳ್ತಾರೆ, ನಿನ್ನ ಒಂದ್ ಕೆಲಸ ಹೆಂಗೇನೆ ಸೂರ್ಯಚಂದ್ರ ಇರೋವರೆಗೂ ಅಗ್ನಿ ಯಾರಬಾರ್ದು.